ಕೇಂದ್ರ ಸರ್ಕಾರದ ದುರಾಡಳಿತ ಮತ್ತು ಬೇಜವಾಬ್ದಾರಿಯಿಂದ ನೀಟ್ ಯುಜಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಈ ವೈಫಲ್ಯದ ಹೊಣೆಗಾರಿಕೆಯನ್ನು ನಿಗದಿಪಡಿಸುವ ಯಾವುದೇ ಮಹತ್ವದ ಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಂಡಿಲ್ಲ. ಪರೀಕ್ಷೆಗಳ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಘಟನೆಯ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಮತದಾನವು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು. ಅರ್ಹ ಮತದಾರರು ಯಾವುದೇ ಕಾರಣಕ್ಕೂ ಮತದಾನದಿಂದ ವಂಚಿತರಾಗಬಾರದು. ಕೇಂದ್ರದ ಎಸ್ಐಆರ್ ವ್ಯವಸ್ಥೆ ಉತ್ತಮವಾಗಿದ್ದು, ಅದರ ಅನುಷ್ಠಾನದಿಂದ ಯಾರೊಬ್ಬರ ಮತದಾನದ ಹಕ್ಕಿಗೂ ಧಕ್ಕೆಯಾಗಬಾರದು ಎಂಬುದು ಕಾಂಗ್ರೆಸ್ನ ಆಗ್ರಹವಾಗಿದೆ ಎಂದರು. ಈ ಸಂಬಂಧ ಬೂತ್ ಮಟ್ಟದಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಎಲ್ಲ ಅರ್ಹ ಮತದಾರರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ ಧರ್ಮಜ ಉತ್ತಪ್ಪ, ಆಧಾರ್ನಂತೆ ಮುಂದಿನ ದಿನಗಳಲ್ಲಿ ವೋಟರ್ ಐಡಿ ಅತ್ಯಗತ್ಯವಾಗಲಿದೆ ಎಂದರು. ಜೂನ್ 29ರಿಂದ ಪ್ರಾರಂಭವಾಗುವ ಕಾಲ. ಸೊ ಇದರಲ್ಲಿ ನಮ್ಮ ಪಕ್ಷದವರು ಕೂಡ ಎಲ್ಲ ತೊಡಗಿಸಿಕೊಂಡು ಪ್ರತಿಯೊಬ್ಬರ ಮತದಾನ ಹಕ್ಕು ಕೂಡ ಆಗಬೇಕು ಮತ್ತು ಅದನ್ನು ಸರಿಯಾಗಿ ಮಾಡಬೇಕಂತ ಹೇಳೋದನ್ನು ಕೂಡ ಜಿಲ್ಲಾಡಳಿತಕ್ಕೆ ಈಗಾಗಲೇ ನಮ್ಮ ಶಾಸಕರು ಮತ್ತು ನಾವು ಕೂಡ ಮನವಿ ಕೂಡ ಪಕ್ಷದಿಂದ ಮಾಡಿದ್ದೀವಿ. ಆದ್ದರಿಂದ ಈಗಾಗಲೇ ನಾವು ಕೆಲವಾರು SIR ವಿಚಾರವಾಗಿ ನಮ್ಮ ಬೂತ್ ಏಜೆಂಟ್ಗಳ ಮೂಲಕ ಅವರಿಗೆ ಕೆಲವೊಂದು ತರಬೇತಿಗಳನ್ನು ಕೊಟ್ಟು ನಾವು ಕೂಡ ಜಿಲ್ಲಾಡಳಿತ ಜೊತೆ ಸೇರಿ ಏನು ಬೇರೆಯವರು 29 ಪ್ರಾರಂಭಿಸ್ತಾರೆ ಈ ಚುನಾವಣಾ ಈ ಮತದಾನದ ಪ್ರಕ್ರಿಯೆ, ಅದರಲ್ಲಿ ನಮ್ಮೆಲ್ಲ ಪಕ್ಷದ ಪ್ರತಿ ಬೂತ್ಗಳಲ್ಲಿ ನಮ್ಮ ಬೇರೆಯವರು ಜೊತೆ ಕೂಡಿ ಇದೊಂದು ಪರಿಷ್ಕರಣೆ ಮಾಡಲಿಕ್ಕೆ ನಾವು ಈಗಾಗಲೇ ಕರೆಯನ್ನು ಕೂಡ ಕೊಟ್ಟಿದ್ದೀವಿ. ಅದಕ್ಕಿರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಅದೇ ರೀತಿ ನಾಡಿದ್ದು ಮೈಸೂರು ಕೂಡ ವಿಭಾಗೀಯ ಮಟ್ಟದ ದೊಡ್ಡ ಒಂದು SIR ಸಮಾವೇಶ ನಡೆದಿದೆ. ಅದಕ್ಕೆ ಕೊನೆಯಿಂದ ನಾವೆಲ್ಲ ಬೂತ್ ಏಜೆಂಟ್ಗಳು ಮತ್ತು ಬೂತ್ ಅಧ್ಯಕ್ಷರು ಕಾರ್ಯಕರ್ತರು ಹೋಗಿ ಇವತ್ತು ದೇಶದಲ್ಲಿ ಏನು ಇವತ್ತು ಮತದಾನ ಅಂತ ಹೇಳೋದು ಯಾರಿಗೂ ಅನ್ಯಾಯ ಆಗಬಾರ್ದು, ವಂಚಿತ ಆಗಬಾರ್ದು. ಇವತ್ತು ಏನು SIR ಕೇಂದ್ರ ಸರ್ಕಾರ ತಂದಿದೆ, ಒಂದು ಥರದಲ್ಲಿ ಅದು ಉತ್ತಮ ವ್ಯವಸ್ಥೆ, ಎಲ್ಲರಿಗೂ ಮತ ಸಿಗಬೇಕು. ಆದ್ರೆ ಅಲ್ಲಿ ಮಾಡ್ತಿರುವಂತ ಕೆಲವೊಂದು ಕಾನೂನು ಮತ್ತು ಕೆಲವೊಂದು ವಿಚಾರಗಳನ್ನು ನೋಡಿದ್ರೆ ಕೆಲವು ಮತಗಳನ್ನ ತೆಗೆದು ಕದಿದು ಅವರಿಗೆ ಅನುಕೂಲ ಮಾಡಿಕೊಳ್ಳುವ ರೀತಿಯ ಒಂದು ವ್ಯವಸ್ಥೆ ಇವತ್ತು ಚುನಾವಣಾ ಆಯೋಗ ಮಾಡ್ತಿದೆ ಅಂತ ಹೇಳೋದು ಕೂಡ ಕಂಡು ಬಂದಿದೆ. ಆದ್ರಿಂದ ಇವತ್ತು ಎಲ್ಲೇ ಆಗಲಿ, ಇವತ್ತು ಅಧಿಕಾರಿಗಳಾಗಲಿ ಅಥವಾ ಕೇಂದ್ರದ ಸರ್ಕಾರದ ಏನಾದರೂ ಒತ್ತಡದಿಂದ ಆಗಲಿ, ಇವತ್ತು ಪ್ರತಿ ಒಂದು ಮನುಷ್ಯನಿಗೆ ಕೂಡ ಚುನಾವಣೆಯ ಇದರಲ್ಲಿ ತಾನು ಮತದಾನವನ್ನು ಕಿತ್ಕೊಳ್ಳುವಂತ ವ್ಯವಸ್ಥೆ ಆಗಬಾರ್ದು ಅಂತ ಹೇಳೋದು ಕಾಂಗ್ರೆಸ್ಸಿನ ಆಗ್ರಹ. ಆದ್ರಿಂದ ಇದನ್ನ ಮನಗಂಡು ಇವತ್ತು ನಾವು ಪ್ರತಿಯೊಬ್ಬ ಈ ಕೊಡಗಿನ ಒಬ್ಬ ಮತದಾರ ಯಾವುದೇ ವಿಚಾರಗಳಿದ್ರು ಕೂಡ ನಾಳೆ ನಾನು ಕೂಡ ಅಷ್ಟೇ ನನ್ನ ಒಂದು ಆ ಅರ್ಜಿಯನ್ನು ತುಂಬಿಸಿ ಕಳಿಸೋದ್ರೆ ಆ ಅಂತಿಮ ಒಳಗಡೆ ನನ್ನ ಮತ ಕೂಡ ಇಲ್ಲದಾಗುವಂತ ಒಂದು ವ್ಯವಸ್ಥೆ ಇದೆ. ಆದ್ರಿಂದ ನಾನು ಇಲ್ಲಿ ಒಂದು ಜಿಲ್ಲಾ ಅಧ್ಯಕ್ಷನಾಗಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾನು ಇವತ್ತು ಕೊಡಗಿನ ಎಲ್ಲ ಮತದಾರರಿಗೆ ಕೊಡುವ ಕರೆ ಏನಂದ್ರೆ, ಪ್ರತಿಯೊಬ್ಬರು ಈ ಮತದಾನದ ಪ್ರಕ್ರಿಯೆಯಲ್ಲಿ ತಾವು ಸ್ವಇಚ್ಛೆಯಿಂದ ತೊಡಗಿಸ್ಕೊಳ್ಬೇಕು. ಯಾಕಂದ್ರೆ ಎಲ್ಲಿ ಒಂದಿಷ್ಟು ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ, ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸುವ NTA ಲೋಪದಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿಪೆಟ್ಟು ಬಿದ್ದಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯು ಭಾರತದ ಪರೀಕ್ಷಾ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯವಾಗಿದೆ ಎಂದರು. ಇದು ಭಾರತದ ಪರೀಕ್ಷಾ ವ್ಯವಸ್ಥೆಯನ್ನ ಸಂಪೂರ್ಣ ವೈಫಲ್ಯವಾಗಿದೆ. ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಸಮಸ್ಯೆಯು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಾಗಿರಲಿಲ್ಲ. ಅದು ಮಾಹಿತಿ ಪ್ರಸಾರ ವಿತರಣೆಯ ಕುರಿತಾದ ತೊಡಕೂ ಆಗಿರಲಿಲ್ಲ. ಪ್ರಶ್ನೆ ಪತ್ರಿಕೆಯ ಸೋರಿಕೆಯು ಪರೀಕ್ಷೆ ನಡೆಸಿದ NTA ವೈಫಲ್ಯ, ಅದಕ್ಷತೆ ಹಾಗೂ ನಿರ್ಲಕ್ಷ್ಯತನದಿಂದ ಕೂಡಿತ್ತು. ಈ ವೈಫಲ್ಯದ ಹೊಣೆಗಾರಿಕೆಯನ್ನು ನಿಗದಿಪಡಿಸುವ ಯಾವುದೇ ಮಹತ್ವದ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಕೈಗೊಂಡಿಲ್ಲ. ಪರೀಕ್ಷೆಗಳ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿರುವ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಘಟನೆಯ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಗ್ರಹಿಸುತ್ತದೆ. ಕೇಂದ್ರದ ಶಿಕ್ಷಣ ಸಚಿವಾಲಯ ಮತ್ತು NTA ವಿದ್ಯಾರ್ಥಿಗಳಿಗೆ ದ್ರೋಹ ಬಗೆದಿದೆ. ಇದರಿಂದ ದೇಶದ ವೈದ್ಯಕೀಯ ವಿದ್ಯಾರ್ಥಿಗಳ ಭವಿಷ್ಯವನ್ನು ಅನಿಶ್ಚಿತತೆ ಮತ್ತು ಆತಂಕಕ್ಕೆ ತಳ್ಳಿತ್ತು. ಈ ಘಟನೆಯ ನಂತರ 14 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿದರೆ ಅದು ಬರೀ ಸೋರಿಕೆಯಲ್ಲ, ಇದು ಸಾಂಸ್ಥಿಕ ಭದ್ರತೆಯ ವೈಫಲ್ಯ ಎನ್ನಬೇಕು. ಪರೀಕ್ಷೆಯನ್ನು ರಕ್ಷಿಸಬೇಕಾದ NTA ಇಂದು ಸ್ವಂತ ಪ್ರಶ್ನೆಗೆ ಒಳಗಾಗಿದೆ. ಸರ್ಕಾರ ವಿದ್ಯಾರ್ಥಿಗಳಿಂದ
ಕಠಿಣ ಪರಿಶ್ರಮವನ್ನು ಪರೀಕ್ಷೆಗೆ ನಿರೀಕ್ಷಿಸುತ್ತದೆ. ಆದರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಕ್ಷಿಸಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಇದು ಪ್ರಶ್ನೆ ಪತ್ರಿಕೆಯ ಸೋರಿಕೆ ಅಲ್ಲ, ಇದು ಮಕ್ಕಳ ಭವಿಷ್ಯದ ಮೇಲೆ ನಡೆಸಿದ ಚೆಲ್ಲಾಟ. ಇದು ಪರೀಕ್ಷಾ ಸುಧಾರಣೆಗಳಲ್ಲ, ಇದು ಪರೀಕ್ಷಾ ವಂಚನೆ. ಹಾಗಾಗಿ ಪರೀಕ್ಷಾ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಸುಧಾರಿಸಬೇಕು. ಪ್ರಶ್ನೆ ಪತ್ರಿಕೆ ತಯಾರಿಕೆ, ಮುದ್ರಣ, ಸಾರಿಗೆ ವ್ಯವಸ್ಥೆ, ಪರೀಕ್ಷಾ ಕೇಂದ್ರಗಳು, ಡಿಜಿಟಲ್ ವ್ಯವಸ್ಥೆಗಳು, ಪರೀಕ್ಷಾ ನಿಯಮಗಳನ್ನು ತಪಾಸಣೆ ಮಾಡಬೇಕು. ಇನ್ನು ಮುಂದೆ ಯಾವುದೇ ಪ್ರಶ್ನೆ ಪತ್ರಿಕೆ ಬಹಿರಂಗಗೊಳ್ಳಬಾರದು. ಈ ಘಟನೆಯ ನಂತರ ವೈದ್ಯಕೀಯ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸುಜು ತಿಮ್ಮಯ್ಯ, ಪ್ರಧಾನ ಕಾರ್ಯದರ್ಶಿ ಮುನೀರ್ ಅಹಮದ್, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ, ಕೆಪಿಸಿಸಿ ಸದಸ್ಯ ನಂದಕುಮಾರ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.